ಬಿಗ್ ಬಾಸ್ ಸೀಸನ್ 11ರ ಸೀಸನ್ ಮಾಜಿ ಸ್ಪರ್ಧಿ ಹಾಗೂ ವಕೀಲ ಜಗದೀಶ್ ಮೇಲೆ ಮತ್ತೊಮ್ಮೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ತನ್ನ ಮೇಲೆ ಹಾಗೂ ತನ್ನ ಕುಟುಂಬದ ಸದಸ್ಯರ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಲಾಯರ್ ಜಗದೀಶ್ ಮಾಡಿದ್ದಾರೆ. ಲಾಯರ್ ಜಗದೀಶ್ ಅವರ ಆಟಾಟೋಪಗಳು ಸುದ್ದಿ ಆಗ್ತಾನೆ ಇವೆ. ಮೊದಲಿಗೆ ಪಾಸ್ಪೋರ್ಟ್ ಆಫೀಸ್ ಎದುರು ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗೆ ಹೊಟ್ಟೆಯಿಂದ ದೂಡಿದಲ್ಲಿದೆ. ಹೊಡೆಯುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಆ ಬಳಿಕ ಗುರುವಾರ ಅಣ್ಣಮ್ಮ ಕೂರಿಸುವ ವಿಚಾರದಲ್ಲಿ ಸ್ಥಳೀಯ ಹುಡುಗರೊಂದಿಗೆ ಗಲಾಟೆ ಮಾಡಿಕೊಂಡಿದ್ದ ಜಗದೀಶ್ ಅವರಿಗೆ ಅವರೆಲ್ಲರೂ ಸೇರಿಕೊಂಡು ಸರಿಯಾಗಿ ಥಳಿಸಿದ್ದಾರೆ. ಈಗ ಮತ್ತೊಮ್ಮೆ ಜಗದೀಶ್ ಮೇಲೆ ಹಲ್ಲೆಯಾಗಿದೆ. ಈ ಬಾರಿ ಹಲ್ಲೆ ಎಷ್ಟು ಗಂಭೀರ ಪ್ರಮಾಣದಲ್ಲಿ ಆಗಿದೆ ಅಂದ್ರೆ ಅವರ ಮೂಗಿನಿಂದ ರಕ್ತ ಸುರಿಯಲು ಆರಂಭಿಸಿತ್ತು. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿರುವ ಜಗದೀಶ್, ಸಿಎಂ ಸಿದ್ದರಾಮಯ್ಯ ಇದೇನಾ ಕರ್ನಾಟಕ, ಸಿಎಂ ಸಿದ್ದರಾಮಯ್ಯ ಏನಯ್ಯ ಮಾಡ್ತಿದೀಯಾ ನೋಡಿ, ಸಮಾಜಕ್ಕೆ ಧ್ವನಿ ಆಗಿದ್ದವರ ಮೇಲೆ 200 ಜನ ಅಟ್ಯಾಕ್ ಮಾಡಿದ್ದಾರೆ, ನನ್ನ ಕಾರು ಜಖಂ ಆಗಿದೆ, ಇದೇನಾ ಕರ್ನಾಟಕ, ಇದು ಟೆರರಿಸ್ಟ್ ರಾಜ್ಯ ಆಗಿದೆ, ಎಲ್ಲಿ ಹೋಯ್ತು ಲಾ ಅಂಡ್ ಆರ್ಡರ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂತಹ ನಾಚಿಕೆಗೇಡಿನ ಸಮಾಜದಲ್ಲಿ ನಾವು ಬದುಕಬೇಕು, ನಮ್ಮ ಮಕ್ಕಳು ಬದುಕಬೇಕು ಅನ್ನೋದೇ ಬೇಸರ. ಪುಡಿ ರೌಡಿಗಳು ಅಟ್ಯಾಕ್ ಮಾಡಿದ್ದಾರೆ, ನನ್ನನ್ನು ಕೊಲ್ಲಲು ಯತ್ನ ಮಾಡಿದ್ದಾರೆ, ನನ್ನ ಮಗನ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಅಂತ ಜಗದೀಶ್ ಅವರು ಹೇಳಿದ್ದಾರೆ. ನನ್ನ ಗನ್ಮ್ಯಾನ್ಗೆ ಮಚ್ಚು ದೊಣ್ಣೆಯಿಂದ ಹೊಡೆದಿದ್ದಾರೆ, ನನಗೆ ರಕ್ತ ಬರುವಂತೆ ಹೊಡೆದಿದ್ದಾರೆ, ನಾನು ಸತ್ರೂ ಪರವಾಗಿಲ್ಲ, ಆದರೆ ನಾನು ಇದನ್ನು ವಿರೋಧಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಕೊಡಗೇಹಳ್ಳಿ ಪೊಲೀಸರ ಜೊತೆ ಜೀಪ್ನಲ್ಲಿ ಹೋಗ್ತಾ ಇರುವುದನ್ನು ಫೇಸ್ಬುಕ್ ಲೈವ್ ಮೂಲಕ ತಿಳಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ವಕೀಲ ಜಗದೀಶ್ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಜೀಪ್ನಲ್ಲಿ ತಮ್ಮನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಎಲ್ಲಾವುದು ಆಗಿದ್ದು ಪೊಲೀಸರ ಮುಂದೆ. ನಮ್ಮ ಗನ್ಮ್ಯಾನು ಕೊನೆಗೆ ವಿಧಿನೇ ಇಲ್ದಿರ ವೆಪನ್ ತೆಗೆದು ಫೈರ್ ಮಾಡಿದ ಮೇಲೆ ದೇ ಅಟ್ಯಾಕ್ಡ್ ಆನ್ ಮೀ. ನನ್ನನ್ನು ಬಚಾವ್ ಮಾಡೋಕ್ಕೋಸ್ಕರ ನನ್ನ ಎಂಟೈರ್ ಸ್ಕಾರ್ಪಿಯೋನ ಐ ಡೋಂಟ್ ಹೊಸ ಸ್ಕಾರ್ಪಿಯೋ ತಗೊಂತೀವಿ, ಅದು ವಿಚಾರ ಅದಲ್ಲ. ಸತ್ರೆ ಪರವಾಗಿಲ್ಲ, ಮಣ್ಣು ಮಾಡೋಣ, ನಾವೇನ್ ಸತ್ರೆ ನಾವ್ಯಾರು ಪ್ರಾಣ ಭಿಕ್ಷೆ ಕೇಳಲ್ಲ. ಬಟ್ ಈ ವ್ಯವಸ್ಥೆ ಬದಲಾಗಬೇಕು, ಈ ವ್ಯವಸ್ಥೆ ಬದಲಾಗಬೇಕು. ನಮಸ್ಕಾರ. ನನ್ಗೆ ಮತ್ತೆ ಇವತ್ತು ಮಾರಣಾಂತಿಕ ಅಲ್ಲೇ ಅದೇ ಜಾಗದಲ್ಲಿ ಅದೇ ಡ್ರಗ್ ಅಡಿಕ್ಟ್ಗಳು ಮಾಡಿದ್ದಾರೆ. ನಮಸ್ಕಾರ ಕರ್ನಾಟಕ. ಮತ್ತೆ ಇವತ್ತು ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಅದೇ ಜಾಗದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪುಂಡರು ಬಂದು ಅಟ್ಯಾಕ್ ಮಾಡಿದ್ದಾರೆ. ಜೊತೆಯಲ್ಲಿ ಕೊಡಗೇಹಳ್ಳಿ ಪೊಲೀಸರು ಇದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಪುಂಡರು ಆರ್ಮ್ಸು ವಿಕೆಟ್ಸು ತಗೊಂಡ್ಬಂದು ಇವತ್ತು ನಮ್ಮನ್ನ ಅಟ್ಯಾಕ್ ಮಾಡಿದ್ದಾರೆ. ಎಲ್ಲಿದ್ದಾರೆ ಈ ಲಾ ಅಂಡ್ ಆರ್ಡರ್? ಲಾ ಅಂಡ್ ಆರ್ಡರ್ ಎಲ್ಲಿದೆ? ಲಾ ಅಂಡ್ ಆರ್ಡರ್ ಎಲ್ಲಿದೆ? ಲಾ ಅಂಡ್ ಆರ್ಡರ್ ಎಲ್ಲಿದೆ? ಇಟ್ಸ್ ಅ ಪ್ಲಾನ್ಡ್ ಅಟ್ಯಾಕ್. ಸಮಾಜದಲ್ಲಿ ಧ್ವನಿ ಮಾಡುವಂತ ವ್ಯಕ್ತಿಯನ್ನ